ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಐಟಿ ಸಿಟಿಯಲ್ಲಿ ರಕ್ಕಸ ಮಳೆ ಏನಾಗುತ್ತೆ, ಅದಕ್ಕೆ ಜನ ಹೈರಾಣರಾಗಿ ಹೋಗ್ತಾರೆ. ಇನ್ನು ನಗರಗಳಲ್ಲಿ ಧರೆಗೆ ಉಳಿದಿದ್ದಾವೆ ನೂರಾರು ಮರಗಳು, ವಾಹನಗಳು ಕೂಡ ಜಖಮಾಗಿವೆ. ಬೆಂಗಳೂರು ಮಂದಿ ಸುಸ್ತಾಗಿದ್ದಾರೆ ಈ ಒಂದು ರಕ್ಕಸ ಮಳೆಗೆ. ರಸ್ತೆಯಲ್ಲಿ 3-4 ಅಡಿ ನೀರು ನಿಂತು ಅವಾಂತರಗಳೇ ಸೃಷ್ಟಿಯಾಗಿವೆ. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ಬಸ್ ಸಿಲುಕಿದೆ. ಇಷ್ಟೆಲ್ಲ ಆದರೂ ಕೂಡ ಎಲ್ಲಿ ಹೋಗಿದೆ ಬಿಬಿಎಂಪಿ? ಯಾಕಿನ್ನೂ ಎಚ್ಚೆತ್ಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇರುವಂಥದ್ದು. ಪ್ರತಿ ಬಾರಿ ಬಿಬಿಎಂಪಿ ಹೇಳ್ತಾ ಇರುತ್ತೆ, ಈ ಬಾರಿ ಮಳೆಗೆ ನಾವು ಸನ್ನದ್ಧವಾಗಿದ್ದೇವೆ, ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದೇವೆ, ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಪ್ರತಿ ಬಾರಿ ಮಳೆಯಾದಂತಹ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ರಿಪೀಟ್ ಹೇಳಿದ್ದೇ ಹೇಳ್ತಾ ಇರುತ್ತೆ. ಆದರೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ಸಿಲಿಕಾನ್ ಸಿಟಿ ಅಂತ ಹೇಳಿ ಏನು ಕರ್ಸ್ಕೊಳ್ಳುತ್ತೆ ಬೆಂಗಳೂರು? ಇದನ್ನು ನೋಡ್ತಾ ಇದ್ರೆ ಯಾವ ಗಲ್ಲಿ ರೋಡ್ಗೂ ಸರಿ ಇಲ್ಲ. ಯಾವ ಗಲ್ಲಿ ರೋಡನ್ನು ಕೂಡ ನಾವು ನೋಡ್ತೀವಲ್ಲ, ಅದೇ ರೀತಿಯಾಗಿ ಇರುತ್ತೆ ಈ ಒಂದು ಪರಿಸ್ಥಿತಿ ಅನ್ನೋದು ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ 206 ಮರಗಳು ಧರೆಗೆ ಉರುಳಿವೆ. 41 ಮರಗಳು ಕೊಂಬೆ ಏನಿದೆ ಅವೆಲ್ಲವೂ ಕೂಡ ಮುರಿದು ಬಿದ್ದಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. 206 ಮರಗಳು ಬುಡ ಸಮೇತವಾಗಿ ಧರೆಗೆ ಉರುಳಿವೆ. ದಕ್ಷಿಣ ವಲಯದಲ್ಲಿ 99 ಮರ ಮುರಿದು ಬಿದ್ದಿವೆ. ಪಶ್ಚಿಮ ವಲಯದಲ್ಲಿ 36 ಮರ ಧರೆಗೆ ಉರುಳಿವೆ. ಯಲಹಂಕ ವಲಯದಲ್ಲಿ 19 ಮರಗಳು ನೆಲ ಕಚ್ಚಿವೆ. ನೋಡಿ, ಇದಕ್ಕೆ ಮುಂಚೆಯೇ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗತ್ತೆ ಅಧಿಕಾರಿಗಳು. ಎಲ್ಲೆಲ್ಲಿ ಹಳೆ ಮರಗಳು ಇರ್ತವೆ ಅಲ್ಲೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಬಿಬಿಎಂಪಿ. ಇನ್ನು ಬಲಿಷ್ಠವಾಗಿರುವಂತಹ ಮರಗಳನ್ನು ಕಡಿದು ತಮ್ಮ ದರ್ಪವನ್ನು ತೋರಿಸ್ತಾರೆ. ಅದರ ಬದಲು ಎಲ್ಲೆಲ್ಲಿ ಮರಗಳು ಧರೆಗೆ ಉರುಳುತ್ತೆ, ಒಂದೊಂದು ಮರಗಳಿಗೆ ಈಗಾಗಲೇ ವಯಸ್ಸಾಗಿರುತ್ತೆ, ಅದನ್ನು ನಾವು ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂಚೆಯೇ ಕ್ರಮವನ್ನು ತೆಗೆದುಕೊಳ್ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಧ್ರುವ, ಎಲ್ಲಿದ್ದೀರಿ ಇದೀಗ? ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಬೆಂಗಳೂರಿನಲ್ಲಿ 111 ಸೆಂಟಿಮೀಟರ್ ಮಳೆಯಾಗಿ ಅದು ಒಂದು ರೆಕಾರ್ಡ್ ಆಗಿ ಹೋಗಿದೆ. ಆದರೆ ಬೆಂಗಳೂರಿನ ಸದ್ಯದ ಪ್ರಶ್ನೆ ಎದುರಾಗಿರುವಂಥದ್ದು ಕೇವಲ ಒಂದೇ ಒಂದು ಮಳೆಗೆ ಬೆಂಗಳೂರಿನ ನಾನಾ ಕಡೆ ಅವಾಂತರಗಳಾಗಿದ್ದಾವೆ. ಕೆಲವೊಂದು ಕಡೆ ಮರಗಳು ಧರೆಗುರುಳಿದ್ರೆ, ಇನ್ನೂ ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿದ್ದಾವೆ. ಅಂಡರ್ ಪಾಸ್ಗಳೆಲ್ಲ ಜಲಾವೃತವಾಗಿ ಹೋಗಿದ್ವು. ಬೆಂಗಳೂರಿನಲ್ಲಿ ಬಿಬಿಎಂಪಿ ಈ ಒಂದು ಎಲ್ಲವನ್ನ ಕಂಟ್ರೋಲ್ ಮಾಡಬೇಕಿತ್ತು. ಮಳೆಗೆ ನಾವು ಸದಾ ಸಿದ್ಧ ಅಂತ ಹೇಳ್ತಾ ಇತ್ತು ಬಿಬಿಎಂಪಿ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಹೇಗೆ ಒಂದೇ ಮಳೆಗೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾದರೆ ಇನ್ನು ನೆಕ್ಸ್ಟು ಜಾಸ್ತಿ ಮಳೆಯಾದಾಗ ಯಾವ ತರಹ ಈ ಒಂದು ಪರಿಸ್ಥಿತಿ ಯಾವ ಥರ ಇದನ್ನು ಫೇಸ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಅಂದರೆ ರಾಜಾಜಿನಗರ ಭಾಗ ಇರ್ಬೋದು, ಹಾಗೆ ಬಸವೇಶ್ವರ ನಗರ ಇರ್ಬೋದು, ವಿವಿಪುರಂ ಇರ್ಬೋದು, ಇನ್ನು ಬನಶಂಕರಿ ಇರ್ಬೋದು, ಹಲವು ಕಡೆ ಯಾವ ಏರಿಯಾಕ್ಕೆ ಹೋದರೂ ಕೂಡ ಮರಗಳು ಬಿದ್ದಿರುವಂತಹ ದೃಶ್ಯಗಳೇ ಕಾಣ್ತಾ ಇದ್ದಾವೆ. ಕಾರ್ ಮೇಲೆ, ಆಟೋ ಮೇಲೆ, ಬೈಕ್ ಮೇಲೆ, ಹಾಗೆ ಯಾರಿಗೂ ಕೂಡ ಪ್ರಾಣ ಅಪಾಯ ಆಗಿಲ್ಲ ಅನ್ನೋದು ಬಿಟ್ಟರೆ ನಿನ್ನೆ ರಾತ್ರಿ ಸುರಿದಂಥ ಮಳೆ ಜನರಿಗೆ ಸಾಕಷ್ಟು ತೊಂದರೆಯನ್ನು ಕೂಡ ಕೊಟ್ಟಿದೆ. ಇನ್ನು ಕೆಪಿ ಅಗ್ರಹಾರದಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ಜನರು ರಾತ್ರಿ ಇಡೀ ಜಾಗರಣೆ ಮಾಡಿ ಮನೆಯಿಂದ ನೀರನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಈ ವಿವಿಪುರಂನ ಕಡೆಗೆ ಕೂಡ ಕರೆಂಟ್ ಕಂಬ ಒಂದು ಧರೆಗುರುಳಿದೆ. ಅದಲ್ಲದೆ ಮನೆಗಳ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ರಾತ್ರಿ ಎಲ್ಲ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಬೆಂಗಳೂರಿನಲ್ಲಿ ಮೊದಲ ಮಳೆಗೆ ಈ ರೀತಿ ಅವಾಂತರವನ್ನ ಸೃಷ್ಟಿಸಿದ್ರೆ ಇನ್ನು ಈ ಮಳೆಗಾಲ ಈಗ ಸದ್ಯ ಪ್ರತಿ ಬಾರಿ ಬಿಬಿಎಂಪಿ ಏನ್ ಹೇಳುತ್ತೆ, ಈ ಬಾರಿ ಮಳೆಗೆ ನಾವು ಸನ್ನದ್ಧವಾಗಿದ್ದೇವೆ, ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಅಂತ ಪದೇ ಪದೇ ಉಡಾಫೆ ಉತ್ತರವನ್ನ ಕೊಡ್ತಾ ಇದೆ ಅಲ್ವಾ ಅಂತ?
ಖಂಡಿತವಾಗ್ಲೂ ರಮ್ಯಾ, BBMP ಪ್ರತಿ ಸಲ ಕೂಡ ಹೇಳೋದು ನಾವು ಮಳೆಗಾಲಕ್ಕೆ ಸಿದ್ಧವಾಗಿದ್ದೇವೆ, ಮಳೆಯನ್ನು ಎದುರಿಸಲಿಕ್ಕೆ ಸಕಲ ಸಿದ್ಧ ಇದ್ದೀವಿ, ಅಂಡರ್ ಪಾಸ್ಗಳನ್ನು ಮುಚ್ಚಿದ್ದೇವೆ, ಅಂಡರ್ ಪಾಸ್ನಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ, ಆ ರೀತಿ ಡೆಲ್ಲಿ ಮಾದರಿಯನ್ನು ಮಾಡ್ತೀವಿ, ಮುಂಬೈ ಮಾದರಿಯನ್ನು ಅಂಡರ್ ಪಾಸ್ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಯಾವ ರೀತಿ ಈಗ ಸದ್ಯದ ಪರಿಸ್ಥಿತಿ ಇದೆ ಅನ್ನೋದು ಒಂದೇ ಮಳೆ ಇವರ ಹಣೆ ಬರವನ್ನು ಬಯಲು ಮಾಡಿಬಿಟ್ಟಿದೆ. ಬೆಂಗಳೂರಿನ ಸದ್ಯದ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಮತ್ತೆ ಪ್ರವಾಹ ಆಗುತ್ತಾ ಅನ್ನುವಂಥದ್ದು. ಈ ಹಿಂದೆ ಫ್ಲಡ್ ಆದಾಗ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಅವರು ವಹಿಸಬೇಕಿತ್ತು. ಜನರಿಗೆ ಅನಾಹುತ ಆದಾಗ ಮಾತ್ರ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರವೇನು ಅಂತ ಕಂಡುಕೊಳ್ಳುವ ಕೆಲಸವನ್ನು ಮಾಡ್ತಾ ಇಲ್ಲ. ರಾಜಕಾಲುವೆ ನೀರು ಆರಾಮಾಗಿ ಮನೆಗಳಿಗೆ ನುಗ್ತಾ ಇದ್ದಾವೆ, ಅದರ ಕೆಲಸವನ್ನು ಕೂಡ ಪೂರ್ಣ ಮಾಡಿಲ್ಲ. ಬಹುತೇಕ ಕಡೆ ಈಗ ಸದ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಯಾವಾಗ ಮುಗಿಸ್ತೀರಾ ಕೇಳಿದ್ರೆ ಮಳೆ ನಮಗೆ ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಈ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಆರಾಮಾಗಿ ಕೆಲಸವನ್ನು ಮಾಡ್ಬೋದಿತ್ತು. ಆ ಕಾಮಗಾರಿಯನ್ನು ಕೂಡ ಮುಗಿಸುವಂತ ಕೆಲಸ ಮಾಡಿಲ್ಲ. ಈಗ ಅಲರ್ಟ್ ಆಗಿ ಟಾಸ್ಕ್ ಫೋರ್ಸ್ ಅನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ತಾರೆ ಅನ್ನುವಂಥದ್ದು ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಟ್ಯಾಕ್ಸ್ ಅನ್ನ ಕೂಡ ಜನರು ಪಾವತಿಸ್ತಾರೆ, ಅದನ್ನ ವಸೂಲಿ ಮಾಡ್ತಾರೆ BBMP ಅವರು. ಆದ್ರೆ ಜನರಿಗೆ ಮೂಲಭೂತ ಸೌಕರ್ಯವನ್ನ ಕೊಡುವಂತ ಕೆಲಸವನ್ನ ಮಾಡುವಲ್ಲಿ ಎಡವ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇರೋದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧ್ರುವ.